ವೀಕ್ಷಕರೇ, ಸುರತ್ಕಲ್ ಕೃಷ್ಣಾಪುರದಲ್ಲಿ ಉಸ್ತಾದರಿಗೆ ಹೊಡೆದ ದಿನ ಏನೆಲ್ಲ ಘಟನೆ ನಡೆಯಿತು, ಅವತ್ತಿನ ದಿನ ಉಸ್ತಾದ್ ಏನು ಮಾಡುತ್ತಿದ್ದರು, ಆ ದಿನ ನಡೆದ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಬನ್ನಿ ವೀಕ್ಷಕರೇ, ನೋಡೋಣ ಅವತ್ತಿನ ದಿನ ಏನೆಲ್ಲ ಘಟನೆ ನಡೆಯಿತು. ಇದು ಮಂಗಳವಾರ ನಡೆದ ಘಟನೆ. ಮದ್ರಸಾ ಮುಗಿದ ಬಳಿಕ ಮಕ್ಕಳೆಲ್ಲರೂ ಮನೆಗೆ ತೆರಳಿದರು. ಉಸ್ತಾದರು ಮೇಲೆ ಹೋಗಿ ತಿಂಡಿ ತಿನ್ನಲು ಕುಳಿತಿದ್ದಾರೆ. ಉಸ್ತಾದರೆಲ್ಲರೂ ಆಹಾರ ಸೇವಿಸಲು ಒಟ್ಟಿಗೆ ಕುಳಿತಿರುವಾಗ ಮಗುವಿಗೆ ಹೊಡೆದ ಉಸ್ತಾದರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ನಲ್ಲಿ ಸ್ವಲ್ಪ ಹೊತ್ತು ಮಾತುಕತೆ ನಡೆಯಿತು. ನಂತರ ಒಟ್ಟಿಗೆ ಕುಳಿತಿರುವ ಉಸ್ತಾದರೆಲ್ಲರೂ ಕೇಳಿದರು, ಏನು ವಿಷಯ. ಆಗ ಈ ಉಸ್ತಾದ್ ಹೇಳಿದರು, ಒಬ್ಬ ವಿದ್ಯಾರ್ಥಿಗೆ ಹೊಡೆದ ವಿಷಯದಲ್ಲಿ ಅವರ ಪೇರೆಂಟ್ಸ್ ಕಾಲ್ ಮಾಡಿದರು. ಮಗುವಿಗೆ ಹೊಡೆದಿದ್ದೀರಾ ಅಂತ ಕೇಳಿದರು. ಅದಕ್ಕೆ ಉಸ್ತಾದ್ ಹೇಳಿದರಂತೆ, ಹೌದು, ಎಲ್ಲ ಮಕ್ಕಳಿಗೆ ಹೊಡೆಯುವಾಗ ಈ ಮಗುವಿನ ಕಾಲಿಗೂ 2 ಪೆಟ್ಟು ಕೊಟ್ಟಿದ್ದೇನೆ. ಈ ಮಗುವಿನ ಪೇರೆಂಟ್ಸ್ ಮಸೀದಿಯ ಉಪಾಧ್ಯಕ್ಷರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದಾರೆ. ಅವರೂ ಕೂಡ ಉಸ್ತಾದರಿಗೆ ಕಾಲ್ ಮಾಡಿ ಈ ವಿಷಯ ಕೇಳಿದ್ದರಂತೆ. ವೀಕ್ಷಕರೇ, ಇನ್ನೊಂದು ಮಾಹಿತಿ ಏನೆಂದರೆ, ಈ ಎಲ್ಲ ಮಕ್ಕಳಿಗೆ ಹೊಡೆಯುವಾಗ ಈ ಮಗುವಿನ ಕಾಲಿಗೂ 2 ಪೆಟ್ಟು ಕೊಟ್ಟಿದ್ದಾರಂತೆ. ಕಾರಣ ಏನೆಂದರೆ, ಕುರ್ಆನ್ ಕಲಿತು ಬರಲು ಹೇಳಿದಾಗ ಕಲಿತು ಬರಲಿಲ್ಲ. ಹಾಗಾಗಿ ಕಲಿಯದ ಕಾರಣ ಎಲ್ಲ ಮಕ್ಕಳಿಗೆ ಹೊಡೆಯುವಾಗ ಇವನಿಗೂ 2 ಪೆಟ್ಟು ಕಾಲಿಗೆ ಹೊಡೆದಿದ್ದಾರೆ ಅಷ್ಟೇ. ಕೇವಲ ಕಾಲಿಗೆ ಮಾತ್ರ 2 ಪೆಟ್ಟು ಕೊಟ್ಟಿದ್ದಂತೆ. ಅದನ್ನು ಬಿಟ್ಟರೆ ಬೇರೆ ಕೈಗೆ ಅಥವಾ ಬೇರೆ ಯಾವ ಕಡೆಗೂ ಹೊಡೆಯಲಿಲ್ಲ ಎಂದು ಈ ಉಸ್ತಾದರು ಒಟ್ಟಿಗೆ ಇರುವ ಬೇರೆ ಉಸ್ತಾದರೊಂದಿಗೆ ಹೇಳಿದರು. ಎಲ್ಲ ಉಸ್ತಾದರು ಒಟ್ಟಿಗೆ ಕುಳಿತು ಆಹಾರ ಸೇವಿಸುತ್ತಿರುವಾಗ ಈ ಮಗುವಿನ ಮನೆಯವರು ಅಲ್ಲಿಗೆ ಬಂದರು. ಉಸ್ತಾದ್ ಎಲ್ಲಿ ಅಂತ ಕೇಳಿದರು. ಆಗ ಒಬ್ಬರು ಉಸ್ತಾದರು ಹೇಳಿದರು, ನಾವೆಲ್ಲರೂ ಊಟ ಮಾಡುತ್ತಿದ್ದೇವೆ, ನೀವು ಕಮಿಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಈಗ ಕಮಿಟಿಯವರು ಬರುತ್ತಾರೆ, ಸ್ವಲ್ಪ ನಿಲ್ಲಿ, ಊಟ ಮಾಡಿ ಮುಗಿದ ಮೇಲೆ ಕುಳಿತು ಮಾತಾಡೋಣ ಎಂದು ಒಬ್ಬರು ಉಸ್ತಾದರು ಅವರೊಂದಿಗೆ ಹೇಳಿದರು. ಆದರೆ ಆ ಬಂದ ವ್ಯಕ್ತಿ ತುಂಬ ಕೋಪದಲ್ಲಿದ್ದ. ಅವನು ನೇರ ಬಂದು ಊಟ ಮಾಡುತ್ತಿದ್ದ ಉಸ್ತಾದರ ತಲೆಗೆ 2 ಪೆಟ್ಟು ಕೊಟ್ಟ. ಉಸ್ತಾದರ ತಲೆಗೆ ಬಡಿಯುವಾಗ ಅನ್ನ ಉಸ್ತಾದರ ಬಾಯಿಯೊಳಗೆ ಇತ್ತು. ನಂತರ ಕೆಲವು ಉಸ್ತಾದರು ಇವನನ್ನು ತಡೆಯಲು ಹೋದರು. ಆಗ ಆ ವ್ಯಕ್ತಿ ಉಸ್ತಾದರಿಗೆ ಬೆದರಿಗೆ ಹಾಕಿದರು. ನಂತರ ನಡೆದ ವಿಷಯ ನೀವೆಲ್ಲರೂ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ಮಸೀದಿಗೆ ಬಂದು ಉಸ್ತಾದರಿಗೆ ಹೊಡೆದದ್ದು ಮಗುವಿನ ತಂದೆಯೂ ಅಲ್ಲ, ತಾಯಿಯೂ ಅಲ್ಲ. ಈ ವ್ಯಕ್ತಿ ಆ ಮಗುವಿನ ದೊಡ್ಡಪ್ಪ, ಅದೇ ರೀತಿ ಆ ಮಹಿಳೆ ದೊಡ್ಡಮ್ಮ, ಮತ್ತೆ ಮಗುವಿನ ಚಿಕ್ಕಪ್ಪ ಕೂಡ ಇದ್ದರು. ಆದರೆ ಚಿಕ್ಕಪ್ಪ ಏನು ಗಲಾಟೆ ಮಾಡಲಿಲ್ಲ. ಮತ್ತೆ ಈಗ ವಾಟ್ಸಪ್ನಲ್ಲಿ ಒಂದು ವಿಡಿಯೋ ಹರಿದಾಡುತ್ತಿದೆ, ತಲೆಗೆ, ಬೆನ್ನಿಗೆ, ಕೈಗೆ ಎಲ್ಲ ಮಗುವಿಗೆ ಹೊಡೆದಿದ್ದಾರೆ ಎಂದು. ಆದರೆ ಆ ವಿಡಿಯೋಗೂ ಈ ಘಟನೆಗೂ ಸಂಬಂಧ ಇಲ್ಲ, ಅದು ಬೇರೆ ಯಾವುದೋ ಒಂದು ವಿಡಿಯೋ ಆಗಿದೆ. ಈ ಮದ್ರಸಾದಲ್ಲಿ ಉಸ್ತಾದರು ಕೇವಲ ಕಾಲಿಗೆ ಮಾತ್ರ ಹೊಡೆದದ್ದು ಅಂತ ಉಸ್ತಾದರು ಹೇಳಿದ್ದಾರೆ. ವೀಕ್ಷಕರೇ, ನಾನು ಹೇಳಿದ ಈ ಮಾಹಿತಿ, ಇದರ ಸಂಪೂರ್ಣ ವಿಷಯ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ನಾನು ಇದರಲ್ಲಿ ಹೇಳಿದ ಎಲ್ಲ ವಿಷಯವೂ ಕೂಡ ಉಸ್ತಾದರು ವಾರ್ತಾ ಭಾರತಿ ಎಂಬ ಮಾಧ್ಯಮದಲ್ಲಿ ಹೇಳಿಕೊಂಡ ವಿಷಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆ ನ್ಯೂಸ್ ಚಾನಲ್ ನೋಡಿ ಮತ್ತು ಇದೇ ರೀತಿಯ ಒಳ್ಳೆಯ ಸತ್ಯಸಂಧತೆಯ ಮಾಹಿತಿಗಾಗಿ ನಮ್ಮ ಈ ಮಂಗಳೂರು ವಾಯ್ಸ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.